ಎಲ್ಲರಿಗೂ ಶುಭ ಸಂಜೆ. ಡಾಕ್ಟರ್ ಭೀಮ್ರಾವ್ ಸ್ಟಡಿ ಸರ್ಕಲ್ಗೆ ಸ್ವಾಗತ. ಕರೆಂಟ್ ಅಫೇರ್ಸ್ ಕ್ಲಾಸ್ ನಂಬರ್ 13 ಜನವರಿ 2025 ಪ್ರಚಲಿತ ವಿದ್ಯಮಾನಗಳು ಭಾಗ 13 ಜನವರಿ 2025 ಕರೆಂಟ್ ಅಫೇರ್ಸ್ ಪಾರ್ಟ್ 13. ಕ್ವೆಶ್ಚನ್ ನಂಬರ್ 1. ಪ್ರಾಜೆಕ್ಟ್ ವೀರ್ ಗಾಥಾ 4.0 ಎ ಜಾಯಿಂಟ್ ಇನಿಷಿಯೇಟಿವ್ ಆಫ್ ವಿಚ್ ಮಿನಿಸ್ಟ್ರೀಸ್? ಪ್ರಾಜೆಕ್ಟ್ ವೀರ್ ಗಾಥಾ 4.0 ಯಾವ ಸಚಿವಾಲಯಗಳ ಜಂಟಿ ಉಪಕ್ರಮವಾಗಿದೆ? ಆಪ್ಷನ್ ಎ ಗೃಹ ವ್ಯವಹಾರಗಳ ಸಚಿವಾಲಯ ಮತ್ತು ಯುವ ವ್ಯವಹಾರಗಳ ಸಚಿವಾಲಯ, ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ಆ್ಯಂಡ್ ಮಿನಿಸ್ಟ್ರಿ ಆಫ್ ಯೂತ್ ಅಫೇರ್ಸ್. ಆಪ್ಷನ್ ಬಿ ಸಂಸ್ಕೃತಿ ಸಚಿವಾಲಯ ಮತ್ತು ರಕ್ಷಣಾ ಸಚಿವಾಲಯ, ಮಿನಿಸ್ಟ್ರಿ ಆಫ್ ಕಲ್ಚರ್ ಆ್ಯಂಡ್ ಮಿನಿಸ್ಟ್ರಿ ಆಫ್ ಡಿಫೆನ್ಸ್. ಆಪ್ಷನ್ ಸಿ ರಕ್ಷಣಾ ಸಚಿವಾಲಯ ಮತ್ತು ಶಿಕ್ಷಣ ಸಚಿವಾಲಯ, ಮಿನಿಸ್ಟ್ರಿ ಆಫ್ ಡಿಫೆನ್ಸ್ ಆ್ಯಂಡ್ ಮಿನಿಸ್ಟ್ರಿ ಆಫ್ ಎಜುಕೇಷನ್. ಆಪ್ಷನ್ ಡಿ ಶಿಕ್ಷಣ ಸಚಿವಾಲಯ ಮತ್ತು ಕ್ರೀಡಾ ಸಚಿವಾಲಯ, ಮಿನಿಸ್ಟ್ರಿ ಆಫ್ ಎಜುಕೇಷನ್ ಆ್ಯಂಡ್ ಮಿನಿಸ್ಟ್ರಿ ಆಫ್ ಸ್ಪೋರ್ಟ್ಸ್. ರೈಟ್ ಆನ್ಸರ್ ಆಪ್ಷನ್ ಸಿ ರಕ್ಷಣಾ ಸಚಿವಾಲಯ ಮತ್ತು ಶಿಕ್ಷಣ ಸಚಿವಾಲಯ, ಮಿನಿಸ್ಟ್ರಿ ಆಫ್ ಡಿಫೆನ್ಸ್ ಆ್ಯಂಡ್ ಮಿನಿಸ್ಟ್ರಿ ಆಫ್ ಎಜುಕೇಷನ್. Project Veer Gatha 4.0 has received a huge nationwide response as a part of Republic Day celebration. ಗಣರಾಜ್ಯೋತ್ಸವದ ಅಂಗವಾಗಿ ಜಾರಿಗೆ ತಂದಿರುವ ವೀರ್ ಗಾಥಾ 4.0 ಯೋಜನೆಗೆ ದೇಶಾದ್ಯಂತ ಭಾರೀ ಪ್ರತಿಕ್ರಿಯೆ ವ್ಯಕ್ತವಾಗಿದೆ. It was launched in 2021 under Azadi Ka Amrit Mahotsav. The project aims to spread awareness of gallantry awardees, bravery and life stories, installing patriotism and civic values in students. ಇದನ್ನು 2021ರಲ್ಲಿ ಆಜಾದಿ ಕಾ ಅಮೃತ್ ಮಹೋತ್ಸವದ ಅಡಿಯಲ್ಲಿ ಪ್ರಾರಂಭಿಸಲಾಯಿತು. ಈ ಯೋಜನೆಯು ಶೌರ್ಯ ಪ್ರಶಸ್ತಿ ಪುರಸ್ಕೃತರ ಶೌರ್ಯ ಮತ್ತು ಜೀವನಗಾಥೆಗಳ ಬಗ್ಗೆ ಜಾಗೃತಿ ಮೂಡಿಸುವುದು, ವಿದ್ಯಾರ್ಥಿಗಳಲ್ಲಿ ದೇಶಭಕ್ತಿ ಮತ್ತು ನಾಗರಿಕ ಮೌಲ್ಯಗಳನ್ನು ತುಂಬುವುದು ಇದರ ಗುರಿಯಾಗಿದೆ. It is a joint initiative by the Ministry of Defense and Education. The initiative inspiring journey has expanded its reach nationwide. ಇದು ರಕ್ಷಣಾ ಮತ್ತು ಶಿಕ್ಷಣ ಸಚಿವಾಲಯಗಳ ಜಂಟಿ ಉಪಕ್ರಮವಾಗಿದೆ. ಈ ಉಪಕ್ರಮದ ಸ್ಫೂರ್ತಿದಾಯಕ ಪ್ರಯಾಣವು ರಾಷ್ಟ್ರವ್ಯಾಪ್ತಿ ವಿಸ್ತರಿಸಿದೆ. ವೀರ್ ಗಾಥಾ ಪ್ರಾಜೆಕ್ಟ್ 4.0 ಸೆಲೆಬ್ರೇಟಿಂಗ್ ಬ್ರೇವರಿ ಇನ್ಸ್ಪೈರಿಂಗ್ ಪೇಟ್ರಿಯಾಟಿಸಮ್. ಮಿನಿಸ್ಟ್ರಿ ಆಫ್ ಡಿಫೆನ್ಸ್ formed 15th August 1947. Headquarters is situated in New Delhi and minister responsible is Rajnath Singh. Ministry of Education formed 15th August 1947. Headquarters is situated in New Delhi and minister responsible is Dharmendra Pradhan. Question number 2. Which city is the host of Coco World Cup 2025? 2025ರ ಖೋಖೋ ವಿಶ್ವಕಪ್ ಆತಿಥ್ಯ ವಹಿಸುವ ನಗರ ಯಾವುದು? ಆಪ್ಷನ್ ಎ ಬೆಂಗಳೂರು, ಆಪ್ಷನ್ ಬಿ ನವದೆಹಲಿ, ಆಪ್ಷನ್ ಸಿ ಹೈದರಾಬಾದ್, ಆಪ್ಷನ್ ಡಿ ಚೆನ್ನೈ. ರೈಟ್ ಆನ್ಸರ್ ಆಪ್ಷನ್ ಬಿ ನ್ಯೂ ಡೆಲ್ಲಿ. ಖೋಖೋ ವಿಶ್ವಕಪ್ ಚೊಚ್ಚಲ ಆವೃತ್ತಿಯ ಟೂರ್ನಿಗೆ ನವದೆಹಲಿ ಆತಿಥ್ಯ. ಜನವರಿ 19ರವರೆಗೆ ನಡೆಯಲಿರುವ ಟೂರ್ನಿ 20 ಪುರುಷ 19 ಮಹಿಳಾ ತಂಡಗಳು ಭಾಗಿ. ನವದೆಹಲಿಯ ಇಂದಿರಾ ಗಾಂಧಿ ಇಂಡೋರ್ ಕ್ರೀಡಾಂಗಣದಲ್ಲಿ ಆಯೋಜನೆ. ದೇಸಿ ಕ್ರೀಡೆ ಖೋಖೋ ವಿಶ್ವಕಪ್ ಟೂರ್ನಿಗೆ ಅದ್ದೂರಿ ಚಾಲನೆ. ಟೂರ್ನಿಗೆ ಚಾಲನೆ ನೀಡಿದ ಉಪರಾಷ್ಟ್ರಪತಿ ಜಗದೀಶ್ ಧನ್ಕರ್, ಖೋಖೋ ಫೆಡರೇಷನ್ ಆಫ್ ಇಂಡಿಯಾ ಅಧ್ಯಕ್ಷ ಸುಧಾಂಶು ಮಿತ್ತಲ್, ಇಂಡಿಯನ್ ಒಲಿಂಪಿಕ್ ಅಸೋಸಿಯೇಷನ್ನ ಅಧ್ಯಕ್ಷೆ ಪಿಟಿ ಉಷಾ, ಬಿಸಿಸಿಐ ಉಪಾಧ್ಯಕ್ಷ ರಾಜೀವ್ ಶುಕ್ಲಾ ಹಾಜರಿದ್ದರು. ದ ಫಸ್ಟ್ ಖೋಖೋ ವರ್ಲ್ಡ್ ಕಪ್ ಬಿಗಾನ್ ಆನ್ 13th January 2025 at ಇಂದಿರಾ ಗಾಂಧಿ ಇಂಡೋರ್ ಸ್ಟೇಡಿಯಂ, ನ್ಯೂ ಡೆಲ್ಲಿ. ಮೊದಲ ಖೋಖೋ ವಿಶ್ವಕಪ್ 2025 ಜನವರಿ 13ರಂದು ನವದೆಹಲಿಯ ಇಂದಿರಾ ಗಾಂಧಿ ಒಳಾಂಗಣ ಕ್ರೀಡಾಂಗಣದಲ್ಲಿ ಪ್ರಾರಂಭವಾಯಿತು. ಇಟ್ ವಾಸ್ ಇನಾಗರೇಟೆಡ್ ಬೈ ಶುಭಾಂಶು ಮಿತ್ತಲ್, ಪ್ರೆಸಿಡೆಂಟ್ ಆಫ್ ಖೋಖೋ ಫೆಡರೇಷನ್ ಆಫ್ ಇಂಡಿಯಾ. ಇದನ್ನು ಖೋಖೋ ಫೆಡರೇಷನ್ ಆಫ್ ಇಂಡಿಯಾದ ಅಧ್ಯಕ್ಷ ಸುಧಾಂಶು ಮಿತ್ತಲ್ ಉದ್ಘಾಟಿಸಿದರು. ಇಟ್ ವಾಸ್ ಆರ್ಗನೈಸ್ಡ್ ಬೈ ದಿ ಖೋಖೋ ಫೆಡರೇಷನ್ ಆಫ್ ಇಂಡಿಯಾ with support from Indian Olympic Association. The event runs from 13th to 19th January 2025. ಇದನ್ನು ಭಾರತೀಯ ಖೋಖೋ ಫೆಡರೇಷನ್, ಭಾರತೀಯ ಒಲಿಂಪಿಕ್ ಅಸೋಸಿಯೇಷನ್ನ ಬೆಂಬಲದೊಂದಿಗೆ ಆಯೋಜಿಸಿದ್ದು, ಈ ಕಾರ್ಯಕ್ರಮವು ಜನವರಿ 13ರಿಂದ 19ರವರೆಗೆ ನಡೆಯುತ್ತದೆ. ಭಾರತದ ಪುರುಷರ ತಂಡವನ್ನು ಪ್ರತೀಕ್ ವೈಕರ್ ಮುನ್ನಡೆಸುತ್ತಿದ್ದಾರೆ ಹಾಗೂ ಮಹಿಳಾ ತಂಡವನ್ನು ಪ್ರಿಯಾಂಕಾ ಇಂಗಲ್ ಮುನ್ನಡೆಸುತ್ತಿದ್ದಾರೆ. ಖೋಖೋ ವಿಶ್ವಕಪ್ 2025ರ ಮ್ಯಾಸ್ಕಾಟ್
ತೇಜಸ್ ಮತ್ತು ತಾರಾ ಆಗಿದೆ. ತೇಜಸ್ symbolizes brilliance, energy and vitality. Tara represents guidance and aspiration like a shining star. Question number 3. Nag Mk2 missile is developed by which organization? ನಾಗ್ Mk2 ಕ್ಷಿಪಣಿಯನ್ನು ಯಾವ ಸಂಸ್ಥೆ ಅಭಿವೃದ್ಧಿಪಡಿಸಿದೆ? ಆಪ್ಷನ್ ಎ ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ HAL. ಆಪ್ಷನ್ ಬಿ ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಇಸ್ರೋ. ಆಪ್ಷನ್ ಸಿ ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆ DRDO. ಆಪ್ಷನ್ ಡಿ ಭಾರತ್ ಡೈನಮಿಕ್ಸ್ ಲಿಮಿಟೆಡ್. ರೈಟ್ ಆನ್ಸರ್ ಆಪ್ಷನ್ ಸಿ ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆ DRDO. Ministry of Defense congratulated DRDO on the successful field evaluation trials of Nag Mk2 missile. ನಾಗ್ Mk2 ಕ್ಷಿಪಣಿಯ ಯಶಸ್ವಿ ಕ್ಷೇತ್ರ ಮೌಲ್ಯಮಾಪನ ಪ್ರಯೋಜನಗಳಿಗಾಗಿ ರಕ್ಷಣಾ ಮಂತ್ರಿ DRDOವನ್ನು ಅಭಿನಂದಿಸಿದರು. ನಾಗ್ Mk2 it is a third generation indigenously developed anti-tank fire and forget guided missile. ನಾಗ್ Mk2 ಮೂರನೇ ತಲೆಮಾರಿನ ಸ್ಥಳೀಯವಾಗಿ ಅಭಿವೃದ್ಧಿಪಡಿಸಲಾದ ಆಂಟಿ ಟ್ಯಾಂಕ್ ಫೈರ್ ಆ್ಯಂಡ್ ಫರ್ಗೆಟ್ ಗೈಡೆಡ್ ಕ್ಷಿಪಣಿಯಾಗಿದೆ. ಇಟ್ ಈಸ್ ಡೆವಲಪ್ಡ್ ಬೈ ಡಿಫೆನ್ಸ್ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಆರ್ಗನೈಸೇಷನ್ DRDO. ಇದನ್ನು ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆ DRDO ಅಭಿವೃದ್ಧಿಪಡಿಸಿದೆ. ದ ನಾಗ್ ಮಿಸೈಲ್ ಕ್ಯಾರಿಯರ್ ವರ್ಷನ್ 2 ವಾಸ್ ಆಲ್ಸೋ ಫೀಲ್ಡ್ ಎವ್ಯಾಲ್ಯುಯೇಟೆಡ್ ಆ್ಯಂಡ್ ದ ವೆಪನ್ ಸಿಸ್ಟಮ್ ಈಸ್ ನೌ ರೆಡಿ ಫಾರ್ ಇಂಡಕ್ಷನ್ ಇನ್ ಟು ದಿ ಇಂಡಿಯನ್ ಆರ್ಮಿ. ನಾಗ್ ಕ್ಷಿಪಣಿ ವಾಹಕ ಆವೃತ್ತಿ 2 ಅನ್ನು ಸಹ ಕ್ಷೇತ್ರ ಮೌಲ್ಯಮಾಪನ ಮಾಡಲಾಯಿತು ಮತ್ತು ಶಸ್ತ್ರಾಸ್ತ್ರ ವ್ಯವಸ್ಥೆಯು ಈಗ ಭಾರತೀಯ ಸೇನೆಗೆ ಸೇರ್ಪಡೆಗೊಳ್ಳಲು ಸಿದ್ಧವಾಗಿದೆ. ಡಿಫೆನ್ಸ್ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಆರ್ಗನೈಸೇಷನ್ ಫಾರ್ಮ್ಡ್ 1958. Headquarter is situated in New Delhi. Minister responsible is Rajnath Singh. Question number 4. Between which two places is the Sonamarg tunnel located? ಸೋನಾಮಾರ್ಗ್ ಸುರಂಗ ಮಾರ್ಗವು ಯಾವ 2 ಸ್ಥಳಗಳ ನಡುವೆ ಇದೆ? ಆಪ್ಷನ್ ಎ ಶ್ರೀನಗರ ಮತ್ತು ಲೇ. ಆಪ್ಷನ್ ಬಿ ಗಂಗಾಗಿರ್ ಮತ್ತು ಸೋನಾಮಾರ್ಗ್. ಆಪ್ಷನ್ ಸಿ ಜಮ್ಮು ಮತ್ತು ಶ್ರೀನಗರ. ಆಪ್ಷನ್ ಡಿ ಡ್ರೆಸ್ ಮತ್ತು ಕಾರ್ಗಿಲ್. ರೈಟ್ ಆನ್ಸರ್ ಆಪ್ಷನ್ ಬಿ ಗಂಗಾಗಿರ್ ಮತ್ತು ಸೋನಾಮಾರ್ಗ್. ಸೋನಾಮಾರ್ಗ್ ಸುರಂಗ ಲೋಕಾರ್ಪಣೆ. ಲಡಾಖ್ಗೆ ಸರ್ವಋತು ಸಂಪರ್ಕ, ಪ್ರಧಾನಿ ಮೋದಿಯಿಂದ ಉದ್ಘಾಟನೆ. ಜಮ್ಮು ಮತ್ತು ಕಾಶ್ಮೀರ ಪ್ರಸಿದ್ಧ ಪ್ರವಾಸಿ ತಾಣ ಸೋನಾಮಾರ್ಗ್ ಮತ್ತು ಲಡಾಖ್ಗೆ ವರ್ಷವಿಡೀ ಸಂಪರ್ಕ ಕಲ್ಪಿಸುವ ರಸ್ತೆ ಯೋಜನೆಯ ಭಾಗವಾಗಿ ನಿರ್ಮಾಣವಾಗಿರುವ 6.5 ಕಿಲೋಮೀಟರ್ ಉದ್ದದ ಜಡ್ಮೋರ್ ಸೋನಾಮಾರ್ಗ ಸುರಂಗ ಮಾರ್ಗವನ್ನು ಸೋಮವಾರ ಪ್ರಧಾನಿ ನರೇಂದ್ರ ಮೋದಿ ಉದ್ಘಾಟಿಸಿದರು. ಸೋನಾಮಾರ್ಗ್ ಸುರಂಗ ಸಂಚಾರಕ್ಕೆ ಮುಕ್ತ. ಸೋನಾಮಾರ್ಗ್ ಮತ್ತು ಲಡಾಖ್ಗೆ ವರ್ಷವಿಡೀ ಸಂಪರ್ಕ ಕಲ್ಪಿಸುವ ರಸ್ತೆ 27,000 ಕೋಟಿ ರು ವೆಚ್ಚದಲ್ಲಿ ನಿರ್ಮಾಣವಾಗಿದೆ. ಸೋನಾಮಾರ್ಗ್ ಟನಲ್, previously known as Jadmarch Tunnel, it is a 6.5 km long 2-lane road tunnel between Gangagir and Sonamarg in the Ganderbal district of Jammu and Kashmir. ಸೋನಾಮಾರ್ಗ್ ಸುರಂಗ ಮೊದಲು ಜಡ್ಮಾರ್ಗ್ ಸುರಂಗ ಎಂದು ಕರೆಯಲಾಗುತ್ತಿತ್ತು. ಇದು ಜಮ್ಮು ಮತ್ತು ಕಾಶ್ಮೀರದ ಗಂಡರ್ಬಲ್ ಜಿಲ್ಲೆಯ ಗಂಗಾಗಿರ್ ಮತ್ತು ಸೋನಾಮಾರ್ಗ್ ನಡುವಿನ 6.5 ಕಿಲೋಮೀಟರ್ ಉದ್ದದ 2 ಪಥದ ರಸ್ತೆ ಸುರಂಗವಾಗಿದೆ. ದ ಪ್ರಾಜೆಕ್ಟ್ ವಾಸ್ ಅಪ್ರೂವ್ಡ್ ಅಟ್ ಆನ್ ಎಸ್ಟಿಮೇಟೆಡ್ ಕಾಸ್ಟ್ ಆಫ್ ಅರೌಂಡ್ 27,000 crores and begin construction in 10th April 2023 with operated on 13th January 2025. ಈ ಯೋಜನೆಗೆ ಸರಿಸುಮಾರು 27,000 ಕೋಟಿ ಅಂದಾಜು ವೆಚ್ಚದಲ್ಲಿ ಅನುಮೋದನೆ ನೀಡಲಾಯಿತು ಮತ್ತು ಏಪ್ರಿಲ್ 10, 2023ರಲ್ಲಿ ನಿರ್ಮಾಣ ಪ್ರಾರಂಭವಾಯಿತು. ಜನವರಿ 13, 2025ಕ್ಕೆ ಸಂಚಾರಕ್ಕೆ ಚಾಲನೆ ನೀಡಲಾಯಿತು. ದ ಟನಲ್ ವಾಸ್ ಕನ್ಸ್ಟ್ರಕ್ಟೆಡ್ ಯೂಸಿಂಗ್ ದಿ ನ್ಯೂ ಆಸ್ಟ್ರಿಯನ್ ಟನಲಿಂಗ್ ಮೆಥಡ್ ವಿಚ್ ಈಸ್ ನೌನ್ ಫಾರ್ ಇಟ್ಸ್ ಎಫಿಷಿಯನ್ಸಿ ಇನ್ ಟನಲಿಂಗ್ ಥ್ರೂ ಚಾಲೆಂಜಿಂಗ್ ಜಿಯೋಲಾಜಿಕಲ್ ಕಂಡೀಷನ್ಸ್. ಈ ಸುರಂಗವನ್ನು ಹೊಸ ಆಸ್ಟ್ರಿಯನ್ ಸುರಂಗ ಮಾರ್ಗ ವಿಧಾನ ಬಳಸಿ ನಿರ್ಮಿಸಲಾಗಿದೆ. ಇದು ಸವಾಲಿನ ಭೌಗೋಳಿಕ ಪರಿಸ್ಥಿತಿಗಳ ಮೂಲಕ ಸುರಂಗ ಮಾರ್ಗದಲ್ಲಿನ ದಕ್ಷತೆಗೆ ಹೆಸರುವಾಸಿಯಾಗಿದೆ. ಸೋನಾಮಾರ್ಗ್ ಟನಲ್ ಇನಾಗರಲ್ ಫೋಟೋ ಆಫ್ ಶ್ರೀ ನರೇಂದ್ರ ಮೋದಿ. Question number 5. Which warship were commissioned into the Indian Navy by Prime Minister Narendra Modi at the Mumbai Dockyard? ಮುಂಬೈ ಡಾಕ್ಯಾರ್ಡ್ನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಭಾರತೀಯ ನೌಕಾಪಡೆಗೆ ಯಾವ ಯುದ್ಧ ನೌಕೆಗಳನ್ನು ನಿಯೋಜಿಸಿದರು? ಆಪ್ಷನ್ ಎ INS ವಿಕ್ರಾಂತ್, INS ಚೆನ್ನೈ, INS ಖಂಡೇರಿ. ಆಪ್ಷನ್ ಬಿ INS ಸೂರತ್, INS ನೀಲಗಿರಿ, INS ವಾಘೀರ್. ಆಪ್ಷನ್ ಸಿ INS ಕೋಲ್ಕತ್, INS ಶಿವಾಲಿಕ್, INS ಅರಿಯಂತ್.
ಆಪ್ಷನ್ ಡಿ INS ಮೈಸೂರ್, INS ತಲ್ವಾರ್, INS ಸಿಂಧು ರಕ್ಷಕ. ರೈಟ್ ಆನ್ಸರ್ ಆಪ್ಷನ್ ಬಿ INS ಸೂರತ್, INS ನೀಲಗಿರಿ ಅಂಡ್ INS ವಾಘೀರ್. ಭಾರತೀಯ ನೌಕಾಪಡೆಯಲ್ಲಿ ಹೆಚ್ಚಿದ ಸ್ವದೇಶಿ ಬಲ. 3 ಮುಂಚೂಣಿ ಯುದ್ಧ ನೌಕೆ ಇಂದು ಸೇನೆಗೆ ಸೇರ್ಪಡೆ. ಮುಂಬೈನಲ್ಲಿ ಪ್ರಧಾನಿ ಮೋದಿಯಿಂದ INS ಸೂರತ್, ನೀಲಗಿರಿ, ವಾಘ್ಶಿರ್ ಲೋಕಾರ್ಪಣೆ. ಮಿನಿಸ್ಟರ್ ಶ್ರೀ ನರೇಂದ್ರ ಮೋದಿ ಡೆಡಿಕೇಟೆಡ್ ಟು ದಿ ನೇಷನ್ ಫ್ರಂಟ್ಲೈನ್ ನೇವಲ್ ಕಾಂಬ್ಯಾಟೆಂಟ್ಸ್ INS ಸೂರತ್, ನೀಲಗಿರಿ, ವಾಘ್ಶಿರ್ ಇನ್ ಮುಂಬೈ. ಮುಂಚೂಣಿ ನೌಕಾ ಕ್ಷಿಪಣಿಗಳಾದ INS ಸೂರತ್, ನೀಲಗಿರಿ ಮತ್ತು ವಾಘೀರ್ಗಳನ್ನು ರಾಷ್ಟ್ರಕ್ಕೆ ಅರ್ಪಿಸಿದ ಪ್ರಧಾನಿ ಶ್ರೀ ನರೇಂದ್ರ ಮೋದಿ. INS ಸೂರತ್, it is the 4th ship of Visakhapatnam class stealth guided missile destroyer of the Indian Navy. INS ಸೂರತ್ ಭಾರತೀಯ ನೌಕಾಪಡೆಯ ವಿಶಾಖಪಟ್ಟಣಂ ವರ್ಗದ ಸ್ಟೆಲ್ತ್ ಗೈಡೆಡ್ ಕ್ಷಿಪಣಿ ಧ್ವಂಸಗಳ 4ನೇ ಹಡಗು. INS ನೀಲಗಿರಿ, it is the lead ship of Nilgiri class stealth guided missile frigates being built by Mazagon Shipyard Dock Limited for Indian Navy. INS ನೀಲಗಿರಿ ಭಾರತೀಯ ನೌಕಾಪಡೆಗಾಗಿ ಮಜಗಾನ್ ಶಿಪ್ಯಾರ್ಡ್ ಡಾಕ್ ಲಿಮಿಟೆಡ್ ನಿರ್ಮಿಸುತ್ತಿರುವ ನೀಲಗಿರಿ ವರ್ಗದ ರಹಸ್ಯ ಮಾರ್ಗದರ್ಶಿ ಕ್ಷಿಪಣಿ ಯುದ್ಧ ನೌಕೆಗಳ ಪ್ರಮುಖ ಹಡಗು. INS ವಾಘೀರ್ ಭಾರತೀಯ ನೌಕಾಪಡೆಗೆ 6 ಕಲ್ವರಿ ದರ್ಜೆಯ ಜಲಾಂತರ್ಗಾಮಿ ನೌಕೆಗಳ ಮೊದಲ ಬ್ಯಾಚ್ನ 6ನೇ ಜಲಾಂತರ್ಗಾಮಿ ನೌಕೆಯಾಗಿದೆ. ವಿಕಿಪೀಡಿಯಾ ಪೇಜ್ ಆಫ್ INS ಸೂರತ್, INS ನೀಲಗಿರಿ ಅಂಡ್ INS ವಾಘೀರ್. ಇಂಡಿಯನ್ ನೇವಿ ಫೌಂಡೆಡ್ 26 January 1950. ಚೀಫ್ ಆಫ್ ನೇವಲ್ ಸ್ಟಾಫ್ Admiral Dinesh Kumar Tripathi. Thanks for watching Dr. Bhimrao Study Circle. Please like, comment and share our channel. Thank you one and all.